ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದೆ ಆಚರಣೆ ಎಲ್ಲ ನಮ್ಮ ಮಾಧ್ಯಮದವರೆಗೂ ಒಂದಿಸ್ತಾ ಏನು ಇವಾಗ ಪತ್ರಿಕಾಗೋಷ್ಠಿ ಇವತ್ತು ಕರೆದಿದ್ದೀವಿ. ಬಾಬು ಅನ್ನುವಂಥ ಡ್ರೈವರು ಡಾಕ್ಟರ್ ಕೆ ಸುಧಾಕರ್ ಪರ SC/ST ಸಮುದಾಯ ಬ್ಯಾಟಿಂಗ್. FIR ದಾಖಲಾದ ಮಾತ್ರಕ್ಕೆ ಬಂಧಿಸಬೇಕೆಂದಿಲ್ಲ PTS ಅಧ್ಯಕ್ಷ ಆವಲ ಕೊಂಡರಾಯಪ್ಪ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ ನೇಣಿಗೆ ಶರಣಾದ ಬಾಬು ಪ್ರಕರಣ ವಿಚಾರದಲ್ಲಿ FIR ದಾಖಲು ಮಾಡಿಸಿ ರಾಜಕೀಯ ಮಾಡುತ್ತಿರುವುದನ್ನು SC/ST ಸಮುದಾಯ ವಿರೋಧಿಸುತ್ತದೆ. ಡಾಕ್ಟರ್ ಕೆ ಸುಧಾಕರ್ ಶಾಸಕರಾಗಿ ಸಚಿವರಾಗಿದ್ದಾಗ SC/ST ಸಮುದಾಯದ ಜೊತೆ ತುಂಬಾ ವಿಶ್ವಾಸದಿಂದ ಇರುತ್ತಿದ್ದರು. ಅವರ ಮೇಲೆ ಶಾಸಕರು, ಉಸ್ತುವಾರಿ ಸಚಿವರು ಉದ್ದೇಶಪೂರ್ವಕವಾಗಿ FIR ಹಾಕಿಸಿ ದಲಿತ ವಿರೋಧಿ ಎಂದು ಬಿಂಬಿಸಲು ಹೊರಟಿದ್ದಾರೆ ಎಂದು SC/ST ಸಮುದಾಯ ಒಟ್ಟಾಗಿ ಸುಧಾಕರ್ ಪರ ಬ್ಯಾಟಿಂಗ್ ಮಾಡಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ ದಲಿತ ಯುವಕ ಕಾರ್ ಡ್ರೈವರ್ ಪ್ರಕರಣವನ್ನ ಬೇಕಾಗಿ ತಿರುಚಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಯಾವತ್ತೂ SC/STಗಳ ಪರ ಇದ್ದೇವೆ, ಅವರು ಯಾವತ್ತೂ ಆ ರೀತಿಯ ಲಂಚಕ್ಕೆ ಕೈಚಾಚುವವರಲ್ಲ ಎಂದು SC/ST ಸಮುದಾಯದ ಮುಖಂಡರು ಸುಧಾಕರ್ ಪರ ಬ್ಯಾಟಿಂಗ್ ಮಾಡಿದರು. ನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದ SC/ST ಸಮುದಾಯದ ಮುಖಂಡರಲ್ಲಿ TAPC-MS ಅಧ್ಯಕ್ಷ ಆವಲ ಕೊಂಡರಾಯಪ್ಪ ಮಾತನಾಡಿ, ಅವರೊಬ್ಬ ಜನಪ್ರತಿನಿಧಿ, ಅವರ ಬಳಿ ಕೆಲಸ ಕೊಡಿಸಿ ಎಂದು ಅಥವಾ ಕೆಲಸಕ್ಕೆ ಶಿಫಾರಸು ಮಾಡಿ ಎಂದು ನೂರಾರು ಜನ ಹೋಗ್ತಾರೆ ಬರ್ತಾರೆ. ಹಾಗೆ ಬಾಬುರನ್ನ ನಾಗೇಶ್ ಎನ್ನುವರು ಕರೆದುಕೊಂಡು ಹೋಗಿರಬಹುದು. ಹಾಗಂದ ಮಾತ್ರಕ್ಕೆ ನಾಗೇಶ್, ಮಂಜುನಾಥ್ ತೆಗೆದುಕೊಂಡಿರೋ ದುಡ್ಡು ಸುಧಾಕರ್ಗೂ ಸೇರಿದೆ ಅನ್ನೋ ಅಪಪ್ರಚಾರವನ್ನ ನಾವು ಒಪ್ಪುವುದಿಲ್ಲ. ಕಾಂಗ್ರೆಸ್ನವರು ಇದೇ ನಿಜ ಎಂದು ಮತ್ತೆ ಖ್ಯಾತಿ ತೆಗೆದರೆ SC/ST ಸಮುದಾಯ ಒಟ್ಟಾಗಿ ಉಗ್ರ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ದುಃಖ ಆಗಿದೆ. ನಾವು ಅವರಿಗೆ ಅವರ ಕುಟುಂಬಕ್ಕೆ ದೇವರು ಎಲ್ಲ ಇದನ್ನ ಶಕ್ತಿ ತುಂಬಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಇದ್ರ ಪ್ರಕಾರ ಅವರಿಗೆ ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅದು ಬಿಟ್ಟು ಕೆಲವರು ಏನು ಅದರಲ್ಲಿ ಡೆತ್ ನೋಟಲ್ಲಿ ನಮ್ಮ ಸಾಹೇಬರ ಒಂದು ಸಂಸದರಾದ ಸುಧಾಕರ್ ಅವರ ಹೆಸರಿದೆ, ಮತ್ತೆ ನಾಗೇಶ್ ಅವರ ಹೆಸರಿದೆ, ಮತ್ತೆ ಮಂಜುನಾಥ್ ಅವರ ಹೆಸರಿದೆ ಅಂತ ಹೇಳಿ ಪ್ರಸ್ತಾವನೆ ಮಾಡಿದ್ದಾರೆ ಅಂತ ಒಂದು ವರದಿ ಆಗಿದೆ. ಆಗಿರ್ಬೋದು, ಇದಾಗಿರ್ಬೋದು, ಅದರ ಜೊತೆ ಇದೇನಂತಲ್ಲ ಆಗಿದೆ. ಅದೇನು ಆಗಿದ್ದು ಮಾತ್ರಕ್ಕೆ ನಮ್ಮ ಸಂಸತ್ತರೇ ಅವ್ರನ್ನ ಇದು ಮಾಡಿಸಿದ್ದಾರೆ ಅನ್ನೋದು ಅದು ಮುಖ್ಯ ಅಲ್ಲ. ಯಾರು ಮಧ್ಯವರ್ತಿಗಳು, ಅವರು ಸಂಸದರು, ಒಂದು ಸಚಿವರಾಗಿದ್ದಂಥವ್ರು, ಅವರ ಒಂದು ಸಮಯದಲ್ಲಿ ಅನೇಕ ಜನ ತಾಲೂಕಿನಾದ್ಯಂತ ಬೇರೆ ತಾಲೂಕಿನವರು, ರಾಜ್ಯದಾದ್ಯಂತ ಬೇರೆ ಜನ ಅವರ ಒಂದು ಕೆಲಸ ಕಾರ್ಯಕ್ಕಾಗಲಿ ಅವರ ಮನೆಗೆ ಒಂದು ಭೇಟಿಯಾಗಿದ್ದ ಸಂದರ್ಭಗಳು ಬೇಜಾರಿರ್ತವೆ. ನಾವೆಲ್ಲ ಬೇರೆಯವ್ರು ಕರ್ಕೊಂಡು ಹೋಗಿರ್ತಾರೆ, ನಮ್ಗೊಂದು ಮನೆ ಕೊಡ್ತೀವಿ, ಒಂದು ಕೆಲಸ ಕೊಡ್ತು, ಇನ್ನೊಂದು ಕೊಡ್ತು, ಮತ್ತೊಂದು ಕೊಡ್ತು ಅಂತ ಕರ್ಕೊಂಡು ಹೋಗಿರ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ಜನಪ್ರತಿನಿಧಿಗಳ ಮನೆಗಳಲ್ಲಿ, ಎಲ್ಲ ಸಚಿವ ಮನೆಗಳಲ್ಲಿ ನಡೆಯುವಂಥ ಕೆಲಸ ಇದು. ಅದು ಮಾತ್ರಕ್ಕೆ ಇವರು ನಮ್ಮ ನಾಗೇಶ್ ಅವರು ಆಗ್ಬೋದು, ಇದು ಮಂಜುನಾಥ್ ಅವರು ಆಗಿರ್ಬೋದು, ಅದೇ ತರ ಇವ್ರನ್ನ ನಮ್ಮ ಬಾಬು ನಾವು ಕರ್ಕೊಂಡೋಗಿರ್ಬೋದು. ಕರ್ಕೊಂಡ ತಕ್ಷಣ ನಮ್ಮ ಸಂಸದರಾದ ಸುಧಾಕರ್ ಸರ್ ಕೂಡ ಆಯ್ತು ಕೆಲಸ ಮಾಡ್ಕೋಣ ಅಂತ ಭರವಸೆ ನೀಡಿರ್ಬೋದು. ಅಷ್ಟು ಮಾತ್ರಕ್ಕೆ ಈ ಮಧ್ಯವರ್ತಿಗಳು ಅವ್ರ ಹತ್ರ ದುಡ್ಡು ಇಸ್ಕೊಂಡಿದಾರೋ ಗೊತ್ತಿಲ್ಲ. ಯಾವ ತರ ಆಧಾರಗಳಿಲ್ಲ. ಸೆಂಟ್ರಲ್ ಇಸ್ಕೊಂಡಿರೋದು, ಇನ್ನೂ ಮಾಡಿರೋದು, ಮಧ್ಯವರ್ತಿಗಳು ಮಾಡೋ ಕೆಲಸ ಅದು. ಅದಕ್ಕೊಂದು ಆಧಾರ ಇಲ್ಲ. ಅವನು ಇಸ್ಕೊಂಡಿದ್ದಾನೆ ಹಚ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಇದು 2021ನೇ ಇಸ್ವಿಯಲ್ಲಿ ಈ ಘಟನೆ ದುಡ್ಡು ಕೊಟ್ಟಿದ್ದೀವಿ ಅಂತ ಒಂದು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಇಲ್ಲಿ 21ನೇ ಇಸ್ವಿಯಿಂದ ಬಾಬುರವರು ಈ ತರ ಆಗಿದ್ರೆ ಯಾರಿಗ ದುಡ್ಡು ಅಕಸ್ಮಾತ್ 5-6 ವರ್ಷದಿಂದ ಯಾರಿಗೂ ಬೇರೆಯವ್ರಿಗೆ ತಿಳಿಸೋದು ಬೇಡವಾ? ಇಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡವಾ? ಇಲ್ಲ ಯಾರಾದ್ರೂ ಒಂದು ದೊಡ್ಡ ಒಂದು ಅಧಿಕಾರಿ ತಿಳಿಸಿದಾರ? ಆ ಸಾಕ್ಷಿ ತೋರಿಸ್ಲಿ. ನಮ್ಗೆ ಇಂಥವ್ರು ಹೇಳಿದಾರ ಅಂದಿಲ್ಲ, ಮಾಹಿತಿ ಇಲ್ಲ. ಅಲ್ಲಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅವರನ್ನು ಬೇರೆ ಈ ತರ ಆಗಿ ಈ ಮಧ್ಯವರ್ತಿಗಳು ತಗೊಂಡೋಗಿ ಸಮಾಜ ಮೇಲೆ ಬಿಸ್ಕೆಟ್ ಮಾಡಿರುವುದು. ಅದು ನಾನು ಹೇಳಿದ್, ನಾನು ಖಚಿತವಾಗಿ ಖಚಿತಪಡಿಸಕ್ ಆಗಲ್ಲ. ಮಧ್ಯವರ್ತಿ ಕೆಲಸನೂ ಇರ್ಬೋದು ಅದರಲ್ಲಿ. ಅದನ್ನ ಬಿಟ್ಟು ವಿಚಾರಣೆ ಆಗಿಲ್ಲ, ಇನ್ನೊಂದು ಮತ್ತೊಂದು ಆಗಿಲ್ಲ. ಅದು ನ್ಯಾಯಬದ್ಧವಾಗಿ ಇದಾಗ ಒಂದು ವಿಚಾರಣೆ ಆಗಿ ಬಳಸ್ಕೊಳ್ಳಿಸಿಲ್ಲ.
ಅದ್ರ ಬಗ್ಗೆ ಇದನ್ನ ವರದಿ ಬಂದಿಲ್ಲ. ಅದ್ರ ಬಗ್ಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅರೆಸ್ಟ್ ಮಾಡ್ಬೇಕು ಹೇಳೋದು ಇದಂತೂ ಸೂಕ್ತ ಅಲ್ಲ. ಇದು ವಿನಾಕಾರಣ ಇದರಲ್ಲಿ ರಾಜಕೀಯ ಬಳಸ್ಕೊಂಡು ಕೆಲವು ನಮ್ಮ ವಿರೋಧಿ ಪಕ್ಷದವರು ಸೇರ್ಕೊಂಡು ನಮ್ಮ ಸಾಹೇಬರ ಹೆಸರನ್ನು ಚದೆಯೋದ ಮಾಡೋದಕ್ಕೆ. ಯಾಕಂದ್ರೆ ಡೆವಲಪ್ ಮಾಡಕ್ಕೆ ಇವ್ರಿಗೆ ಇದಿಲ್ಲ. ಅವರೊಂದು ಹೆಸರು ಉಳಿಸ್ಕೊಂಡಿದ್ದಾರೆ. ನಮ್ಮ SC ST ಜನಾಂಗದ ಬಗ್ಗೆ ಅವರಿಗೆ ಕಾಳಜಿ ಅವರಿರುವ ಒಂದು ಅಧಿಕಾರದಲ್ಲಿ ಎಷ್ಟು ಮಾಡಿದ್ದಾರೆ. ಒಂದು SC ST ಒಂದು ವಾಲ್ಮೀಕಿ ಭವನ ಜಾಗ ಕೊಡಿಸಿದ್ರು ನಮಗೆ. ನಮ್ಮ ಸಮುದಾಯಕ್ಕೆ ನಾನೇ ಕೊಡಿಸಿದೆ. ಒಂದು ಜಾಗ ನಮಗೆ RTC ಕೊಡಿಸಿದ್ರು, ಎಲ್ಲ ಕೊಡಿಸಿದ್ರು. ಈ ಪುಣ್ಯಾವತಿ ಬಂದ ಮೇಲೆ ಅದು ಏನು ಮಾಡಿದ್ದೀರಾ ನೀವು? ಅಂಬೇಡ್ಕರ್ ಬಗ್ಗೆ ಹೇಳ್ತೀರಾ. ಅಂಗೇಡಿ ಭವನಕ್ಕೆ 12 ನಂಬರ್ 1 ನೀವು 1 ಎಕರೆ 20 ಗುಂಟೆ 4 ಕೋಟಿ ಅನುದಾನ ಕೊಡಿದ್ರು ನಮ್ಮ ಸುಭಾಷ್ ಸಾಹೇಬ್ರವರು. ನೀವೇನು ಮಾಡಿದ್ದೀರಾ? ಬಾಬು ಜಗರಾಮ್ ಭವನ ಕಟ್ಟೋದಕ್ಕೆ 4 ಕೋಟಿ ಕಟ್ಸಿದ್ದೀರಾ? ಇದು ಮಾತಾಡ್ಬಿಟ್ಟು ದಲಿತರಿಗೆ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ. ಎಂತ ಅನ್ಯಾಯ ಆಗಿದೆ? ನೀವೇನು ಮಾಡಿದ್ದೀರಾ? ವಿನಾಕಾರಣ ಸುಮ್ಮನೆ ಯಾವುದು. ವಾಲ್ಮೀಕಿ ನಾಯಕ ಸಂಘದ ಮುಖಂಡ ಗಂಗರೆ ಕಾಲವೆ ಮೂರ್ತಿ ಮಾತನಾಡಿ, ನೇಣು ಬಿಗಿದುಕೊಂಡ ಬಾಬು ಎನ್ನುವನು ಸಾವನ್ನಪ್ಪಿದ್ದಾನೆ. ಆತನಿಗೆ ಸಿಗೋದೇ ತಿಂಗಳಿಗೆ 12 ರಿಂದ 15 ಸಾವಿರ ಸಂಬಳ. ಅಂಥದ್ರಲ್ಲಿ 40 ಲಕ್ಷ ಲಂಚ ಕೊಡಲು ಎಲ್ಲಿಂದ ಬಂತು? ಅಷ್ಟಕ್ಕೂ ಆ ವ್ಯಕ್ತಿ ಗೌರಿಬಿದರಿನಲ್ಲಿ ಇಡಗೂರಿನಿಂದ ಬಂದು ಬಾಪೂಜಿ ನಗರದಲ್ಲಿ ವಾಸವಾಗಿದ್ದ. ನಮ್ಮ ತಾಲೂಕಿನವನೂ ಅಲ್ಲ. ಅಂಥವರ ಪರ ನಮ್ಮ ತಾಲೂಕು ದಲಿತರು ಅಷ್ಟೊಂದು ಮುತುವರ್ಜಿ ವಹಿಸುವ ಅಗತ್ಯವೇನು? ಡಾಕ್ಟರ್ ಕೆ ಸುಧಾಕರ್ ಮೇಲೆ ರಾಜಕೀಯ ಷಡ್ಯಂತ್ರದ ಗೂಬೆ ಕೂರಿಸಲು, ದಲಿತ ವಿರೋಧಿ ಎಂದು ತೋರಿಸಲು ಪೋಸ್ಟರ್ಗಳನ್ನು ದಲಿತರ ಹೆಸರಲ್ಲಿ ರಾತ್ರೋರಾತ್ರಿ ಸಾಗುತ್ತಿಸುತ್ತಿದ್ದ ಅವಶ್ಯಕತೆ ಏನಿತ್ತು? ಇದೆಲ್ಲ ಕಾಂಗ್ರೆಸ್ನವರ ಡೊಂಬರಾಟವಲ್ಲವೇ ಇನ್ನೇನು ಎಂದು ಕುಟುಕಿದರು. ಗೂಗಲ್ ಮಾಡಿದ ತಕ್ಷಣ ಎಲ್ಲ ನಮ್ಗೆ ಬರೋದೇ ನಮ್ಮ ಈ ಥರ ಆಗ್ಬಿಟ್ಟಿದೆ ನಮ್ಮ ಚಿಕ್ಕಬಳ್ಳಾಪುರ ಪರಿಸ್ಥಿತಿ. ಬಾಬು ಅವರು ಏನು ಇವತ್ತು ಹಣ ಕೊಟ್ಟಿದ್ದೀವಿ, 25 ಲಕ್ಷ ಅಂತ ಒಬ್ರು ಹೇಳ್ತಾರೆ, 40 ಲಕ್ಷ ಅಂತ ಒಬ್ರು ಹೇಳ್ತಾರೆ, 10 ಲಕ್ಷ ಅಂತ ಒಬ್ರು ಹೇಳ್ತಾರೆ. ಡೆತ್ ನೋಟಲ್ಲಿ ಬರೆದಿದ್ದಾರೆ 25 ಲಕ್ಷ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಕೇಳ್ತೀನಿ ಅಂದರೆ, ಬಾಬು ಅವರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾವು ನೋಡಿಲ್ಲ, ಆ ಭಗವಂತ ಗೊತ್ತು, ಆ ತಗೊಂಡಿರೋ ಗೊತ್ತು. ಎಕ್ಸ್ಪೆಕ್ಟ್ ನಾನೇ ಒಂದು ST ಸಮುದಾಯ ಹುಡುಗ, ಯಾರು ನಮ್ಮ ಹತ್ರ ಬಂದೇ ಬರ್ತಾರೆ. ಅಣ್ಣ ನಮಗೆ ಒಂದು ಚಾಲಕ ಕೆಲಸ ಬೇಕು, ಇಲ್ಲ ಅಕಸ್ಮಾತ್ ಒಂದು ಹಾಸ್ಪಿಟ್ಲ್ ಕೆಲಸ ಬೇಕು, ಇಲ್ಲ ಒಂದು ಗುತ್ತಿಗೆ ಆಧಾರ ಮೇಲೆ ಕೆಲಸ ಬೇಕು, ಬರ್ತಾರೆ. ನಾನು ಸಹ ಹೋಗಿ ಇದೇ ನಮ್ಮ MP ಅವ್ರ ಹತ್ರ ಸಚಿವರು ಇದ್ದಾಗ ನಾವು ಕೆಲಸ ಮಾಡಿಸಿದ್ದೀವಿ. ಕೆಲಸ ಮಾಡೋದಂದ್ರೆ ನಾನು ದುಡ್ಡು ತಗೊಂಡು ನಾನು ಅವ್ರ ಕೆಲಸ ಮಾಡಿಸಿಲ್ಲ ಅನ್ನೋ ಇದು ಅವ್ರ ಹತ್ರ ಇದ್ರೆ, ಆದರೆ ನಮ್ಮ ಸಾಹೇಬರಿಗೆ ನಾವು ಹೇಳ್ಬೇಕಾದ್ರೆ ಇಷ್ಟೇ, ನಾವೇನು ನಾವು ಮುದ್ದೆ ಏನು ನಾವು ಇವಾಗ ಏನು ನಾವು ಲೀಡರ್ಸ್ ಇದ್ದೀವಿ, ನಾವು ಇವಾಗ ಕಾಸು ತಗೊಂಡು ಕೆಲಸ ಮಾಡ್ತೀವಿ ಅನ್ನೋ ಉದ್ದೇಶ ಅವ್ರು ಇದ್ದರೆ ಯಾವತ್ತೂ ನಮ್ಮ ಹತ್ರ 1 ರೂಪಾಯಿ ಕಾಸು ಕೇಳಿಲ್ಲ ನಮ್ಮ ಸಾಹೇಬರು. ಏನೇ ಕೆಲಸಕ್ಕೆ ಹೋದ್ರೆ ಆಗುತ್ತಂದ ಹಾಗೆ, ಇಲ್ಲಾಂದ್ರೆ ಇಲ್ಲ ಮೂರ್ತಿ ಆಗಲ್ಲ, ಕೆಲಸ ಇದಾಗಲ್ಲ, ಇದಾಗ್ತಿದ್ದು ಲೆಟರ್ ಕೊಟ್ಟಿದ್ದಾರೆ. ಕೆಲಸ ನಾವು ಬೇಜಾರು ಮಾಡಿಸಿದ್ದೀವಿ. ನಾವ್ಯಾರೋ ನಾವು ಸಣ್ಣ ಪುಟ್ಟ ಲೀಡರ್, ನಾವು ಸುಧಾಕರ್ ಹೆಸರು ಹೇಳ್ಕೊಂಡು ನಾವೇನೋ ನಾವು ತಪ್ಪು ಮಾಡ್ತೀವಿ ಅನ್ನೋದ್ರೆ, ಸುಧಾಕರ್ ಅವರ ನೀವೇನು ಮಾಡ್ತೀರಾ ಅಂದರೆ ಇದನ್ನು ರಾಜಕೀಯ ಅನ್ಬೇಕಾ ಬೇರೆ ಅನ್ಬೇಕಾ? ಒಂದು. ಎರಡನೇದು, ಬಾಬು ಅವರು 30 ಲಕ್ಷ 40 ಲಕ್ಷ ಕೊಟ್ಟಿದ್ದಾರೆ. ಬಾಬು 40 ಲಕ್ಷ ಅವ್ರ ಹತ್ರ ಕ್ಯಾಶ್ ಇದ್ರೆ, ಅವ್ರ ಹತ್ರ 40 ಲಕ್ಷ ಅಮೌಂಟ್ ಇದ್ರೆ ಅವ್ರೇನ್ರಿ ಪಾಪ 12 ಸಾವಿರ ಕೆಲ್ಸಕ್ಕೆ ಹೋಗ್ಬೇಕು ಪಾಪ ಅವರು. ಏನು ಕೆಲ್ಸಕ್ಕೆ ಹೋಗ್ಬೇಕು ಪಾಪ ಅವರು? ನಾವು ಬಾಬು ಅವರು ಇವತ್ತು ತೀರೋಗಿದ್ದಾರೆ, ಅವ್ರ ಆತ್ಮ ಶಾಂತಿ ಸಿಗಲಿಲ್ಲ, ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡ್ತಾ ಇಲ್ಲ, ಅವ್ರ ವೈಯಕ್ತಿಕ ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳು ಇದನ್ನ ರಾಜಕೀಯವಾಗಿ ತಗೊಂಡೋಗಿ ಸುಧಾಕರ್ ಅವ್ರನ್ನ ಈ ತರ ಕೇಸ್ಗಳು ಹಾಕ್ಬಿಟ್ಟು ಏವನ್ ಮಾಡ್ಬಿಟ್ರೆ ಸುಧಾಕರ್ ಅವ್ರನ್ನ ಮುಗಿಸ್ಬೋದು ರಾಜಕೀಯ ಅಂತ ಹೇಳ್ಬಿಟ್ಟು, ಅದು ನಿಮ್ಮ ಮೂರ್ಖತ್ವ. ಬರೆದಿಟ್ಕೊಳ್ಳಿ. ಇವತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ಯಾರನ್ನ ಸುಧಾಕರ್ ಅವ್ರನ್ನ ಈ ತರ ಎಲ್ಲ ಕೇಸ್ಗಳಾಗ್ತೀವಿ ಅಂತಂದ್ರೆ, ಅವ್ರ ರಾಜ್ಯದ ಒಂದು ಸಚಿವರಾಗಿದ್ದಂಥವ್ರು, ಇವಾಗ ಒಂದು MP ಆಗಿದ್ದಂಥವ್ರು, ಅವ್ರ ರಾಜಕೀಯವನ್ನು ನೀವು ಮುಗಿಸ್ಬೇಕಂತಂದ್ರೆ ಯಾವುದೇ. ಸುದ್ದಿಗೋಷ್ಠಿಯಲ್ಲಿ CMC ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಮುದ್ದೇನಹಳ್ಳಿ ಶಿವಕುಮಾರ್, ನಗರಸಭೆ ಉಪಾಧ್ಯಕ್ಷ ಜಯನಾಗರಾಜ್, ಈರಚಿನ್ನಪ್ಪ, ವೆಂಕಟೇಶ್, ತೇಜು, ಪಾಪು, ಮುನಿನಾರಾಯಣಪ್ಪ, ನರಸಿಂಹಮೂರ್ತಿ ಇತರರು ಇದ್ದರು. ಶಾಸಕರು ಹೇಳಿದ್ರು, SC ST ಜನಾಂಗ ಒಬ್ಬರೇ ಓಟ್ ಹಾಕಿದ್ರೆ ಯಾರು MLA ಆಗೋದಿಲ್ಲ. ಪ್ರತಿಯೊಬ್ಬ ಜನಾಂಗದವರು ಇಲ್ಲಿ ಓಟ್ ಹಾಕಿದ್ರೇನೆ ಮಾತ್ರ ಶಾಸಕರಾಗೋದು, MP ಆಗೋದು, ಯಾರೇ ಚುನಾಯಿತ ಪ್ರತಿನಿಧಿ ಆಗೋದು. ಬಹುಶಃ ಎಲ್ಲಿ ಕುತ್ಕೊಂಡ್ರೆ ಅಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಮಾತಾಡೋ ಅಂಥದ್ದನ್ನು ಈಗಿನ ಶಾಸಕರು
ಬಿಟ್ಟರೆ ಬಹಳ ಒಳ್ಳೆಯದು. ಅದೇ ರೀತಿ ಹೊಡೆದಾಡೋ ಪದ್ಧತಿ ಏನಕ್ಕೆ ಬೇಕಿತ್ತು? ಸಂಘಟನೆಗಳು, ಹೋರಾಟಗಳು ನಮ್ಮ ಜನಾಂಗಕ್ಕೆ ಹೊಸದೇನಲ್ಲ. ಈಗಲೂ ಯಾವುದಾದ್ರೂ ಹೋರಾಟ ಮಾಡಿಕೊಂಡೇ ಪಡ್ಕೊಂಡು ಬಂದಿದ್ದೀವಿ. ಅದನ್ನು ಇನ್ನೊಂದು ರೀತಿಯಲ್ಲಿ ದಾರಿ ತಪ್ಪಿಸೋವಂಥದ್ದನ್ನು ಈಗಿನ ಶಾಸಕರು ಬಿಟ್ಟರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಶಾಸಕರು ಅಂದರೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಜಾಸ್ತಿ ಇರ್ತವೆ ಕೂಡ. ಯಾವುದು FIR ಆಗಿದೆ, ನ್ಯಾಯಾಲಯದಲ್ಲಿದೆ, ತನಿಖೆ ಯಾರು ಮಾಡಬೇಕಾಗಿದೆ? ದಲಿತರು ಮಾಡಬೇಕಾ? SC STಗಳು ಮಾಡಬೇಕಾ? ಇನ್ಯಾರು ಮಾಡಬೇಕು? ಹೆಚ್ಚಿನ ಚರ್ಚೆಗಳು ಮಾಡೋದಕ್ಕಿಂತ ಪೊಲೀಸ್ ಇಲಾಖೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಮಾಡಲಿ, ತನಿಖೆಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಾಗಲಿ. ಅಂಥದ್ದನ್ನು ಬಿಟ್ಟು ಸುಧಾಕರ್ ಅವ್ರನ್ನ ಪದೇ ಪದೇ ದಲಿತ ವಿರೋಧಿ ಯಾವ ಕಾರಣಕ್ಕೂ ಹೇಳಕ್ಕೆ ಹೋಗಬೇಡಿ. ಅವರು ದಲಿತ ವಿರೋಧಿನೇ ಅಲ್ವೇ ಅಲ್ಲ, ದಲಿತರ ಪರ ಇದ್ದಾರೆ. ದಲಿತರು ಏನಂತ ಹೇಳಿ ಅವ್ರು ನಂಬಿರೋ ಅಂಥ ವಿಚಾರನ ಇವ್ರು ಸರ್ಟಿಫಿಕೇಟ್ ಕೊಡೋದು ಬೇಡ ಅಂತ ನಾನು ಹೇಳ್ತೀನಿ. ಅದೇ ರೀತಿ FIR ಅಲ್ಲಿ ಹಿಂದೆ KJ ಜಾರ್ಜ್ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಅವರೇ ಒಂದು ಡೆತ್ ನೋಟ್ ಬರೆದು ಅವರು ನೇಣಿಗೆ ಶರಣಾಗಿದ್ರು. ಆವತ್ತು ಹಾಗೆ ಮುಂದೆ ಹಾಜರಾಗುವ ಎಲ್ಲ ನಮ್ಮ